ಜನ ಅಂತಾರ್ರಿ ರೊಕ್ಕ ಮಾಡ್ರಿ ಕಷ್ಟ ಕಾಲಕ್ಕೆ ಬರ್ತೈತಿ ಅಂತ. ಆದ್ರೆ ನಾ ಹೇಳ್ತೇನೆ ರೀ, ನಮ್ಮ ಬಾಳುಮಮ್ಮನ ದರ್ಶನ ಮಾಡ್ರಿ, ನಿಮಗೆ ಕಷ್ಟ ಅನ್ನೋದ ಬರುಲ್ಲಂತ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ನಾವು ಇವತ್ತು ಹೋಗಿದ್ದು ರೀ ಅದ್ಮಾಪುರದಾಗಿರೋಂಥ ಬಾಳುಮಮ್ಮನ ದರ್ಶನ ಮಾಡಕ್ಕೆ ರೀ. ನಮ್ಮ ಬಾಳುಮಮ್ಮಂದು ಒಂದು ಸಣ್ಣ ಸ್ಟೋರಿ ಹೇಳ್ತೇನೆ ರೀ, ಕೇಳ್ರಿ. ತಂದೆ ಮಾಯಪ್ಪ, ತಾಯಿ ಸತ್ಯವ್ವ ಅವರ ಮಗನಾದ ನಮ್ಮ ಬಾಳುಮಮ್ಮ ಅವರು ತಮ್ಮ 74ನೇ ವಯಸ್ಸಿನಲ್ಲಿ, ಅಂದರೆ ಸೆಪ್ಟೆಂಬರ್ 4, 1966ರಲ್ಲಿ ಅದ್ಮಾಪುರದಲ್ಲಿ ಸಮಾಧಿ ತೆಗೆದುಕೊಳ್ತಾರ್ರಿ. ಅದೇ ಜಾಗದಾಗ ಇವಾಗ ಅದ್ಮಾಪುರ ಎಂಬ ದೊಡ್ಡ ದೇವಸ್ಥಾನ ನಿರ್ಮಾಣವಾಗಿತ್ತು ರೀ. ನಮ್ಮ ಬಾಳುಮಮ್ಮ ಅವ್ರಿ 1932ರಲ್ಲಿ ಹೊನ್ನೂರು ವಿಠರಾಯ ಮಂದಿರದ ಮುಂದಿಂದ ಹೊಂಟಿರ್ತಾರ್ರಿ. ಆ ಗುಡಿ ನೋಡಿ, ಆ ಗುಡಿಯ ಕಳಸದ ಮೇಲೆ ಕಾಗೆ ಕುಳಿತು ನೀರು ಕುಡಿತೈತಂತ ಹೇಳ್ತಾರ್ರಿ. ಬಾಳುಮಮ್ಮ ಹೇಳಿರುವಂಥ ಈ ಮಾತಿನ ಅರ್ಥ ಅಲ್ಲಿನ ಜನರಿಗೆ ಅರ್ಥವಾಗ್ಲಿಲ್ರಿ. ಅಲ್ಲಿರುವಂಥ ಜನರೆಲ್ಲರೂ ಗೊಂದಲಕ್ಕೆ ಒಳಗಾದ್ರು ನೋಡ್ರಿ. ಆದರೆ ಮುಂದೊಂದಿನ ಅವರಿಗೆ ಬಾಳುಮಮ್ಮ ಹೇಳಿದ ಮಾತಿನ ಅರ್ಥ ಗೊತ್ತಾಯ್ತು ನೋಡ್ರಿ. ಮಾಮ ಹೇಳಿದಂತೆ 1977ರಲ್ಲಿ ಅಲ್ಲಿ ಹಿಡ್ಕಲ್ ಡ್ಯಾಮ್ ನಿರ್ಮಾಣವಾಯ್ತು ನೋಡ್ರಿ. ಅವಾಗ ಆ ಗುಡಿ ಸಂಪೂರ್ಣ ನೀರಿನಿಂದ ಮುಚ್ಚೋಯ್ತು ನೋಡ್ರಿ. ಅವಾಗ ಅಲ್ಲಿರುವಂಥ ಜನರಿಗೆ ಎಲ್ಲರಿಗೂ ಬಾಳುಮಮ್ಮನ ಮೇಲೆ ಭಕ್ತಿ ಹೆಚ್ಚಾಯ್ತು ನೋಡ್ರಿ. ಹಂಗೆ ಬಾಳುಮಮ್ಮನ್ರಿ ದೇವ್ರಂತ ಪೂಜೆ ಮಾಡಕ್ಕೆ ಚಾಲು ಮಾಡ್ರಿ. ಈ ಜಗಕ್ಕೆ ನಾನು ನಗೋದಷ್ಟ ಗೊತ್ತೈತ್ರಿ, ಆದ್ರೆ ನನ್ನ ಹಿಂದೆ ಇರೋವಂಥ ಕಷ್ಟ ರೀ ನಮ್ಮ ಬಾಳುಮಮ್ಮಗೆ ಅಷ್ಟ ಗೊತ್ತೈತಿ ನೋಡ್ರಿ. ಜೈ ಬಾಳುಮಮ್ಮ. ಈ ಬಾಳುಮಮ್ಮನ ಅದ್ಮಾಪುರಕ್ಕೆ ರೀ ಭಾಳ ದೂರದಿಂದ ಜನ ಬರ್ತಾರೆ ನೋಡ್ರಿ. ಏನು ಚಂದ ಐತಿ ಬಾಳುಮಮ್ಮನ ಗುಡಿ. ಒಳಗೆ ಹೋದ್ರೆ ಹೊರಗೆ ಬರಾಕ ಮನಸ್ಸಾಗುಲ್ ನೋಡ್ರಿ. ದರ್ಶನ ಎಲ್ಲ ಮುಗಿಸ್ಕೊಂಡು ರೀ ನಾವು ಹೊಂಟು ರೀ ಪ್ರಸಾದ ತಗೊಳಕ್ರಿ. ಮಹಾಪ್ರಸಾದ ಎಲ್ಲ ಮುಗಿಸ್ಕೊಂಡು ರೀ ನಾವು ಹಿಡಿದು ರೀ ಮನಿದಾರಿ ರೀ. ಇದಾಗಿತ್ತು ರೀ ಇವತ್ತಿನ ಲಾಗ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಜೈ ಬಾಳುಮಮ್ಮ ಅಂತ ಕಮೆಂಟ್ ಮಾಡಿರಿ. ಪ್ಲೀಸ್ ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿರಿ. ವಿಡಿಯೋನ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ಹಂಗೆ ಸಪೋರ್ಟ್ ಮಾಡಿರಿ, ಫಾಲೋ ಕೂಡ ಮಾಡಿರಿ. ಎಂತೆಂಥವ್ರನ್ನ ಬೆಳೆಸತ್ತೇರಿ. ಪ್ಲೀಸ್ ಫ್ರೆಂಡ್ಸ್, ನನ್ನೂ ಕೂಡ ಬೆಳೆಸಿ ಫ್ರೆಂಡ್ಸ್. ಫಾಲೋ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿರಿ. ಮತ್ತು ಸಿಗುನಿ ರೀ ಮತ್ತೊಂದು ಲಾಗ್ದಾಗ. ಜೈ ರಾಯಣ್ಣ, ಜೈ बाळूमामा, जय कुर्बास. अजून ओळखलं नाही त्यांना? ते आमचे मालक आहे.